ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂಥದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನು ತವರು ಮನೆ ಆಗಿರುವಂಥ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂಥ ಏನು ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರ್ಬೋದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ತಾಯಿಯನ್ನು ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನು ಮಾಡಿ ಪ್ರತಿಷ್ಠಾಪಿಸಲಾಗಿರುವಂಥದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಆ ಭಕ್ತಿಯನ್ನು ಸಮರ್ಪಿಸ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನು ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನು ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂಥದ್ದು, ಜೊತೆಗೆ ಆ ಕೋಳಿಗಳನ್ನು ಹಾರಿಸಿ ಭಕ್ತಿಯನ್ನು ಸಮರ್ಪಿಸುವಂಥದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನು ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನು ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡ್ಬೋದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರ್ಬೋದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ಏನು ದೇವಿಯ ದರ್ಶನವನ್ನು ಪಡೆದುಕೊಳ್ತಿರುವಂಥದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, 2 ವಿಶಿಷ್ಟವಾಗಿ ಅಂದರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನೋಡ್ಬೋದು, ಏನು ಸಣ್ಣ ಸಣ್ಣ ಮಕ್ಕಳನ್ನು ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಏನು ಪೂಜೆಯನ್ನ ಸಲ್ಲಿಸಲಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಏನು ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಇದೆ. ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂಥದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂಥದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನು ತವರು ಮನೆ ಆಗಿರುವಂಥ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂಥ ಏನು ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರ್ಬೋದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ತಾಯಿಯನ್ನು ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನು ಮಾಡಿ ಪ್ರತಿಷ್ಠಾಪಿಸಲಾಗಿರುವಂಥದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಆ ಭಕ್ತಿಯನ್ನು ಸಮರ್ಪಿಸ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನು ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನು ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂಥದ್ದು, ಜೊತೆಗೆ ಆ ಕೋಳಿಗಳನ್ನು ಹಾರಿಸಿ ಭಕ್ತಿಯನ್ನು ಸಮರ್ಪಿಸುವಂಥದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನು ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನು ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡ್ಬೋದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರ್ಬೋದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ಏನು ದೇವಿಯ ದರ್ಶನವನ್ನು ಪಡೆದುಕೊಳ್ತಿರುವಂಥದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, 2 ವಿಶಿಷ್ಟವಾಗಿ ಅಂದರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನೋಡ್ಬೋದು, ಏನು ಸಣ್ಣ ಸಣ್ಣ ಮಕ್ಕಳನ್ನು
ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಏನು ಪೂಜೆಯನ್ನ ಸಲ್ಲಿಸಲಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಏನು ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಏನಿದೆ ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂಥದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂಥದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನು ತವರು ಮನೆ ಆಗಿರುವಂಥ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂಥ ಏನು ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂಥ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರ್ಬೋದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನು ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನು ಮಾಡಿ ಪ್ರತಿಷ್ಠಾಪಿಸಲಾಗಿರುವಂಥದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನು ಸಮರ್ಪಿಸ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂಥದ್ದು, ಜೊತೆಗೆ ಆ ಕೋಳಿಗಳನ್ನು ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂಥದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡ್ಬೋದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ಏನು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂಥದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಸಹ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, 2 ವಿಶಿಷ್ಟವಾಗಿ ಅಂದ್ರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೋಡ್ಬೋದು, ಏನು ಸಣ್ಣ ಸಣ್ಣ ಮಕ್ಕಳನ್ನ ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಏನು ಪೂಜೆಯನ್ನ ಸಲ್ಲಿಸಲಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಏನು ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಏನಿದೆ ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂಥದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.